ಮಮ್ಮಿ ಊಟ ಮಾಡ್ತಾಯಿದ್ದು ಗುರ್ರು ಅಂತೈತೆ ನೋಡಿ. ಮಮ್ಮಿಗೆ ಊಟ ಮಾಡೋಕ್ಕೆ ಬಿಡ್ಬೇಕು ತಾನೆ. ಸ್ವಲ್ಪ ಅವಲಕ್ಕಿ ಚೆನ್ನಾಗಿ ನೆಂದೋಗ್ಬಿಡ್ತು, ಬಟ್ ಚೆನ್ನಾಗಿದೆ. ಮೊಟ್ಟೆ ಹಾಕ್ಬಿಟ್ಟು ಮಾಡಿರೋವಂಥದ್ದು. ಸೊ ಮೊಟ್ಟೆ ಹಾಕ್ಬಿಟ್ಟು ಅವಲಕ್ಕಿದು ಒಂದು ಉಪ್ಪಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ ಒಂದು ಸಾರಿ. ನಾನಿಲ್ಲಿ ಸ್ವಲ್ಪ ಮಣ್ಣಿನ ಜ್ಯುವೆಲರಿ ಇತ್ತು, ಹಂಗಾಗಿ ಇವತ್ತು ಫೈರ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಬೇಕಿಂಗಿಗೆ ಹಾಕಿದ್ದೀನಿ. ಸೊ ಬೇರೆ ಸೈಡ್ ಬಂದಿದ್ದೀನಿ ನಾನು. ಗೊತ್ತಾಗ್ಬಿಡ್ದು ಬೈಲಿ. ಇಲ್ಲ ನೋಡಿ, ನಿಮ್ಮ ಪಾಪನ ಕರ್ಕೊಬಂದಿದ್ದೀನಿ. ಪಾಪು ನೋಡು, ನಿಂದು ಪಾಪು ನೋಡು, ಅಯ್ಯೋ ಗೊತ್ತಾಗ್ಬಿಡ್ದು ಪಾಪು ಅಂತ. ನಿಂದ ಇದೇನಪ್ಪ ಹಾಲು ಕುಡ್ದಿದ್ದು. ಬಾರಪ್ಪ ನಾವು ಹೋಗೋಣ. ಹಾಂ, ನಿಂಗೂ ಪಾಪ ಬಿಸಿಲಾಗ್ಬಿಟ್ಟೈತೆ. ಬಾಯಿ ಅನ್ಕೋಣ ನೋಡಿ ಬಾಯ್ ಅಂತ. ಎಲ್ಲ ಅರ್ಧ ಕೆಲಸ ಆಯಿತು, ಸರಿಯಾಗಿ ಹಾಕಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಫೈರಿಂಗ್ ಹಾಕ್ಬೇಕಾಗುತ್ತೆ. ಅದಕ್ಕೆ ಎತ್ಕೊಂಬಿಟ್ಟು ಸಾಯಂಕಾಲ ಬೇರೆ ಆಗೋಯ್ತು, ಬಂದಿದ್ದೆ ಲೇಟ್ ಆಯಿತು. ಸೊ ಅದಕ್ಕೆ ವಾಪಸ್ ಹೊರಟಿದ್ದೀನಿ ನೋಡಿ. ಇವತ್ತು ಗುಂಡಣ್ಣನೂ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಗುಂಡಣ್ಣ ನಿಮ್ಮ ಅಮ್ಮನ ತೋರಿಸ್ತೀವಿ ಇವತ್ತು. ಇಷ್ಟು ದೊಡ್ಡ ಬಾಕ್ಸಲ್ಲಿ 3/4 ಭಾಗ ಬಾಕ್ಸು ಬರೀ ಬೀಡ್ಸೇ ಇದೆ. ಸೊ ಅಂದಾಜು ಒಂದು 20,000 ಬೀಡ್ಸ್ ಇದೆ ಅಂದಾಜು. ಅದ್ರ ಮೇಲೆ 1,000-2,000 ಎಕ್ಸ್ಟ್ರಾನು ಇರ್ಬೋದು. ಸೊ ತುಂಬ ದಿನಗಳಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋವಂಥದ್ದು. ನಾನು ಮಣ್ಣು ಕೊಟ್ಬಿಟ್ಟು ನಾನೇ ಮಾಡಿಸಿರೋವಂಥದ್ದು ಬೀಡ್ಸು. ಬಟ್ ನಂಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಬೀಡ್ಸ್ ಮಾಡೋದಕ್ಕೆ. ಪೆಂಡೆಂಟ್ಸು ಇಂಥವು ಜುಮ್ಕ ಇವೆಲ್ಲ ನಾನೇ ಮಾಡ್ಕೊಳ್ಳೋದು. ಬಟ್ ಬೀಡ್ಸ್ ಮಾತ್ರ ನಾನು ತಗೊಳ್ತೀನಿ. ಇವತ್ತೆಲ್ಲ ಫೈರಿಂಗ್ದು ಒಂದು ವೀಡಿಯೋ. ಸೊ ಹೊರಗಡೆ ಹೋಗ್ತಾ ಇರೋವಂಥದ್ದು ಫೈರಿಂಗ್ ವೀಡಿಯೋ ಎಲ್ಲ ಮಾಡೋದಕ್ಕೆ. ಸೊ ಹೊರಗಡೆ ಸಿಗ್ತೀನಿ ಮತ್ತೆ. ಸೊ ಇಷ್ಟು ಬೀಡ್ಸ್ನ ಆರ್ಡ್ರ್ ಮಾಡ್ಕೊಂಡಿರೋವಂಥದ್ದು. ಇವಾಗ ಫೈರಿಂಗ್ ಮಾಡ್ಕೋಬೇಕು. ಇಷ್ಟು ದೊಡ್ಡ ಡಬ್ಬ ಇದೆ ನೋಡಿ. ಅಷ್ಟು ದೊಡ್ಡ ಡಬ್ಬದಲ್ಲಿ ತಗೊಂಡು ಹೋಗ್ತಾ ಇರೋದು. ಮೆಕ್ಕೆರನ್ನೆಲ್ಲ ಇರೋವಂಥದ್ದು ಫೈರಿಂಗ್ ಹಾಕೋಕ್ಕೆ ಔಟ್ಸೈಡ್ ಹೋಗ್ತಾ ಇರೋವಂಥದ್ದು. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ಸಾವಿರ ಬೀಡ್ಸ್ ಇದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವಾಗಲಿಂದ ತುಂಬ ದಿನದಿಂದ ಪರ್ಚೇಸ್ ಮಾಡಿರೋವಂಥದ್ದು. ಎಷ್ಟು ಸಾವಿರ ಬೀಡ್ಸ್ ಇರ್ಬೋದು ಅಂತ ಒಂದು ಅಂದಾಜು ಮೇಲೆ ಕಮೆಂಟ್ಸ್ ಹಾಕಿ ಯಾರಾದರೂ. ಸೊ ತುಂಬ ಇದೆ ನೋಡಿ. ಇಷ್ಟು ಬಾಕ್ಸು ನೀವು ನೋಡ್ತಾ ಇರ್ಬೋದು. ಈ ಕೈಯಿಂದ ಇಷ್ಟು ಲೆಂತ್ ಇದೆ. ಸೊ ಇಷ್ಟು ದೊಡ್ಡ ಬಾಕ್ಸಲ್ಲಿ 3/4 ಭಾಗ ಬಾಕ್ಸು ಬರೀ ಬೀಡ್ಸೇ ಇದೆ. ಸೊ ಅಂದಾಜು ಒಂದು 20,000 ಬೀಡ್ಸ್ ಇದೆ ಅಂದಾಜು. ಅದ್ರ ಮೇಲೆ 1,000-2,000 ಎಕ್ಸ್ಟ್ರಾನು ಇರ್ಬೋದು. ಸೊ ತುಂಬ ದಿನಗಳಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋವಂಥದ್ದು. ನಾನು ಮಣ್ಣು ಕೊಟ್ಬಿಟ್ಟು ನಾನೇ ಮಾಡಿಸಿರೋವಂಥದ್ದು ಬೀಡ್ಸು. ಬಟ್ ನಂಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಬೀಡ್ಸ್ ಮಾಡೋದಕ್ಕೆ. ಪೆಂಡೆಂಟ್ಸು ಇಂಥವು ಜುಮ್ಕ ಇವೆಲ್ಲ ನಾನೇ ಮಾಡ್ಕೊಳ್ಳೋದು. ಬಟ್ ಬೀಡ್ಸ್ ಮಾತ್ರ ನಾನು ತಗೊಳ್ಳೋದು ಅಂದರೆ ನಾನೇ ಮಣ್ಣು ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸ್ಕೊಳ್ತೀನಿ. ಇದೆಲ್ಲ ಮಾಮೂಲಿ ಅವತ್ತು ಜುಮ್ಕ ಮಾಡಿ ಅದನ್ನೆಲ್ಲ ತೋರಿಸಿದ್ನಲ್ಲ. ಸೊ ಅದನ್ನು ಫೈರಿಂಗ್ ಹಾಕೋದಕ್ಕೆ ತೊಗೊಂಡೋಗ್ತಾಯಿದ್ದೀನಿ ಇವತ್ತು. ಸೊ ಇಷ್ಟೇ, ಜಾಸ್ತಿ ಕ್ಲೇ ವರ್ಕ್ ಇಲ್ಲ ಈ ಸಾರಿ ಮಾಡೋಕ್ಕೆ. ನಂಗೆ ಆಗ್ತಾನೇ ಇಲ್ಲ ಬಿಡಿ. ಈ ಮನೇಲಿ ಗಾಳಿ ಬೆಳಕು ಪ್ರಾಬ್ಲಮ್ಮು. ಅವು ಯಾವಾಗಲೂ ಇದೇ ಲೈಟ್ ಬೆಳಕಲ್ಲೇ ನಾನು ಎಲ್ಲ ಮಾಡಬೇಕು. ಸೊ ನೋಡಿ, ಈ ಲೈಟ್ ಬೆಳಕಿಂದನೇ ಮಾಡಬೇಕು. ನಂಗೆ ಯಾಕೋ ಈ ಲೈಟ್ ಬೆಳಕಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಂಗೆ ಏನಿದ್ರು ನ್ಯಾಚುರಲ್ ಗಾಳಿ, ನ್ಯಾಚುರಲ್ ಬೆಳಕು ಬರೋ ಅಂಥ ಒಂದು ಪ್ಲೇಸ್ ಇರಬೇಕು. ಹಾಗಾಗಿ ನೋಡೋಣ, ಆದಷ್ಟು ಆಗಲಿ. ಬಟ್ ಕೆಲಸ ಅಂತ ಬಿಡಬಾರ್ದು. ಹಂಗಾಗಿ ಈ ಟೇಬಲಲ್ಲೆಲ್ಲ ಅದೇ ವರ್ಕ್ ಇರೋವಂಥದ್ದು. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮರದೊಟ್ಟು ಸ್ವಲ್ಪ ಇತ್ತು. ಸೊ ಅದ್ರ ಜೊತೆಗೆ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬೀಡ್ಸ್ಗಳದ್ದು ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಓಡಬೇಕು. ಅದ್ರ ಜೊತೆಗೆ ನಮ್ಮ ಗುಂಡಣ್ಣನೂ ಕರ್ಕೊಂಡು ಹೋಗ್ತೀವಿ. ಗುಂಡಣ್ಣ ಎಲ್ಲೋದು ಗೊತ್ತಿಲ್ಲ. ಗುಂಡ ಅಂತಲೇ ಇಟ್ಬಿಡ್ಲೆ ಹೆಸರು, ಏನೋ ಗೊತ್ತಾಯ್ತಲ್ಲ ನನಗೂ ಅದ್ರ ಹೆಸರು. ಗುಂಡ ಬಾಯ್ಲಿ, ಗುಂಡ ಅಂತಲೇ ಚೆನ್ನಾಗೈತಪ್ಪ ನೇಮು. ನೋಡಿ, ಇವತ್ತು ಗುಂಡಣ್ಣನೂ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಗುಂಡಣ್ಣ ನಿಮ್ಮ ಅಮ್ಮನ ತೋರಿಸ್ತೀವಿ ಇವತ್ತು. ನಿಮ್ಮ ಮಮ್ಮಿ ನೋಡ್ತೀಯಾ? ಹಾಂ, ನಿಮ್ಮ ಮಮ್ಮಿ ನೋಡ್ತೀನಪ್ಪ ಇವತ್ತು. ನಿಮ್ಮ ಮಮ್ಮಿ ಹತ್ರ ಹಾಲು ಕುಡಿತೀವಿ ಇವತ್ತು. ಅದಕ್ಕೆ ಕರ್ಕೊಂಡು ಹೋಗ್ತಾರೆ ನೀನು. ಗುಂಡಣ್ಣ ಇದು ಗುಂಡಣ್ಣ. ಓ ಗುಂಡು ಮರಿ, ಗುಂಡಣ್ಣ ಅಂತ ಹೆಸರಿಟ್ಟಿದ್ದೀನಿ. ಗುಂಡಣ್ಣ ಅನ್ನೋ ನೇಮು ಚೆನ್ನಾಗಿದೆಯಾ ಅಂತ ಒಂದು ಸ್ವಲ್ಪ ಎಲ್ಲರೂ ಕಮೆಂಟ್ಸ್ ಹಾಕಿ ನೋಡಿ. ಎಲ್ಲಿ ಮಲಗಿಸ್ರು ಅಲ್ಲೇ ಮಲ್ಕೊಬಿಡುತ್ತೆ, ನಮ್ಮ ಪೂರ್ವಿ ಥರ.
ಪೂರ್ವಿ ಥರ ಇದು. ಪಚ್ಚ ಪಚ್ಚ ಪಚ್ಚ. ನಿಮ್ಮ ಮಮ್ಮಿ ತೋರ್ಸ್ಕೊಂಡು ಬರ್ತೀವಿ ಇವತ್ತು. ಗುಂಡಾನ ಇವತ್ತು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು. ಗುಂಡು ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಹಾಯ್ ಇಲ್ಲಿ ನೋಡ. ಏಯ್ ನಾನು ಕಣ. ಓ ಇಲ್ಲಿ ನೋಡು, ಇಲ್ಲಿ ನಾನು ಇಳಿಯೋಕ್ಕಾಗಲ್ಲ. ಬಾಯ್ಲಿ ಬೈ, ಹಿಂಗಸ್ ಬೈಲಿ. ಅಯ್ಯೋ ಅವ್ರಿಗೆ ನನ್ನ ವಾಯ್ಸ್ ಕೇಳಿಸ್ತೈತೆ, ಅದಕ್ಕೆ ಗೊತ್ತಾಗ್ತಿಲ್ವೇ. ಬೈಲಿ ಬರೀಲಿ. ಇಲ್ಲಿ ನೋಡ, ಇಲ್ಲಿ. ವಾಯ್ಸ್ ಗೊತ್ತಾಗ್ಬಿಡ್ತು. ಬಾಯ್ಲಿ ಬಾ, ನಿನ್ನ ಮಗು ಕರ್ಕೊಂಬಂದಿದ್ದೀನಿ ಬಾ ಇವತ್ತು. ನಿಮ್ಮ ಮಗು ಹಾಲು ಕುಡಿಸಿಸ್ಕೋ ಸ್ವಲ್ಪ. ಗೊತ್ತಾಗ್ಬಿಡ್ತು. ಬಾಯ್ಲಿ ಇಲ್ಲ, ನಿಮ್ಮ ಪಾಪನ ಕರ್ಕೊಂಬಂದಿದ್ದೀನಿ. ಪಾಪು ನೋಡು, ನಿಂದು ಪಾಪು ನೋಡು. ಅಯ್ಯೋ ಗೊತ್ತಾಗ್ಬಿಡ್ದು ಪಾಪು ಅಂತ. ನೋಡಪ್ಪ ಪಾಪು. ಮೂಸ್ ನೋಡ್ತಾ ಇದ್ದೆ ಯಾರು ಇವನು ಅಂತ. ಇಡಿ ಬಿಡಿ ಇರಮ್ಮ ಒಂದು ಸ್ವಲ್ಪ ಬಿಡಿ ಅಲ್ಲಿ ಕೆಳಗಡೆ ಬಿಡಿ. ಇದೀರಿ ಹಿಡ್ಕಿಡ್ರಿ. ಅಯ್ಯಪ್ಪ ಬಿಡಿ, ಹಾಲು ಕುಡ್ಸ್ಕೊಳ್ಳಿ ಪಾಪ. ಅಂತೂ ಅವ್ರ ಅಮ್ಮನ ಕೈಗೆ ಒಂದು 4 ದಿನ 5 ದಿನ ಆದ್ಮೇಲೆ ಸಿಕ್ಬಿಡ್ತು ಇವಾಗ. ಖುಷಿಯಿಂದ ಹಾಲು ಕುಡ್ಕೊತೈತೆ. ಹೋಗ್ಬಿಡ, ಇರೋ ಒಂದು ಸ್ವಲ್ಪ ಕುಡೀಲಿ. ಸ್ವಲ್ಪ ಸಣ್ಣಗಾಗ್ಬಿಟ್ಟೈತೆ. 5-6 ನಾಯಿ ಮರಿಗಳು ಎಲ್ಲ ಹಾಲು ಕುಡಿದು. ತಾಯಿ ಮಕ್ಕಳ ಪ್ರೀತಿ ಅಂದರೆ ಹಿಂಗೆ ನೋಡಿ. ಎಷ್ಟೋ ದಿನ ಆದಮೇಲೆ ತನ್ನ ಮಗು ನೋಡಿದ್ರೆ ತಾಯಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಮೂಕ ಪ್ರಾಣಿಗಳಲ್ಲೂ ಕಾಣಿಸುತ್ತೆ. ಯಾಕಂದರೆ ಅವಕ್ಕೆ ಮಾತು ಬರದೇ ಇರ್ಬೋದು, ಬಟ್ ಎಲ್ಲ ಭಾವನೆಗಳು ಇದೆ. ಬಟ್ ಅದರಲ್ಲೇ ಬಾಂಡಿಂಗು ಜಾಸ್ತಿ ಇರೋವಂಥದ್ದು. ಪ್ರಾಣಿಗಳಲ್ಲಿ ಬಾಂಡಿಂಗ್ ಜಾಸ್ತಿ ಇರುತ್ತೆ, ಬಟ್ ಮನುಷ್ಯರಲ್ಲಿ ದುಡ್ಡಿನ ವಿಷಯ ಬಂದಿದ್ದಕ್ಕೆ ಬಾಂಡಿಂಗ್ ಸತ್ತೇ ಹೋಗುತ್ತೆ ಬಿಡಿ. ಪ್ರಾಣಿಗಳು ಸ್ವಲ್ಪ ಊಟ ಹಾಕಿದ್ರು ಕೂಡ ನಿಯತ್ತಿಂದ ಸಾಯೋವರೆಗೂ ಜೊತೆ ಇದ್ಬಿಡ್ತವೆ. ಆದರೆ ಮನುಷ್ಯ ಹಂಗಿರಲ್ಲ. ದುಡ್ಡಿನ ವಿಷಯನೋ ಆಸ್ತಿ ವಿಷಯನೋ ಬಂದ ತಕ್ಷಣ ಎಂಥ ಸಂಬಂಧ ಆಗಿದ್ರೂ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ಹೊರ್ಟೋಗ್ತಾರೆ. ಸೊ ಹಿಂಗೆ ಇದೆ ಜೀವನ, ಸಮಾಜ ಎಲ್ಲ ಹಾಗೆ ಇದೆ. ಮನುಷ್ಯರು ಕೂಡ ನಾವುಗಳು ಹಿಂಗೆ ಬದುಕ್ತಾ ಇದ್ದೀವಿ. ಊಟ ತಗೊಂಬರ್ತಿದ್ದಾರೆ ಇವಾಗ. ಆಯ್ತಾನ? ಊಟ ಮಾಡಿದೆ, ಹಾಲು ಕೊಡ್ದೆ ನೀನು? ನಿಮ್ಮ ಮಮ್ಮಿ ಎಲ್ಲೋಯ್ತು? ನಿಮ್ಮ ಮಮ್ಮಿನೂ ಕರಿಬೇಕು ತಾನೇ? ಅಪ್ಪ ಊಟ ಮಾಡಿದಾಯ್ತೇನಪ್ಪ? ನಿಂದಾಯ್ತೇನಪ್ಪ ಹಾಲು ಕುಡ್ದಿದ್ದು? ಬಾರಪ್ಪ ನಾವು ಹೋಗೋಣ. ಹಾಂ, ನಿಂಗೂ ಪಾಪ ಬಿಸಿಲಾಗ್ಬಿಟ್ಟೈತೆ. ಬಾಯಿ ಅನ್ಕೋಣ ನೋಡಿ, ಬಾಯ ಅಂತ. ಕೂಚೋಣ, ಕೂತ್ಕೊಳ್ಳಿ. ಮಮ್ಮಿ ಊಟ ಮಾಡ್ತಾಯಿದ್ದು ಗುರ್ರು ಅಂತೈತೆ ನೋಡಿ. ಮಮ್ಮಿಗೆ ಊಟ ಮಾಡೋಕೆ ಬಿಡ್ಬೇಕು ತಾನೆ. ಬಾಯ ಅನ್ಕೊಂಡೈತೆ. ಬಾಯ ಯಾವುದೋ ಪೀಸ್ ಐತೋ ಅಲ್ಲಿ ತಿಂತೈತೆ. ಪೀಸ್ ಫಸ್ಟ್ ತಿನ್ಕೊಳ್ತೈತೆ, ಆಮೇಲೆ ರೈಸ್ ತಿನ್ನೋಣ ನಿಧಾನವಾಗಿ ಅಂತ. ಪೀಸಲ್ಲಿ ಎತ್ಕೊಂಡು ತಿನ್ಕೋದಾಯ್ತು. ಬೇಡ ಕಣಪ್ಪ, ನೀನು ಕೂತ್ಕೊಳಪ್ಪ ಇಲ್ಲೇ. ಹುಣ್ಸೆಹಣ್ಣು ಸಿಕ್ಕಿದೆ. ಸೊ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ತಿಂದು ನೋಡುವ. ಯಾಕೋ ಇರೋ ಬಿದ್ದೋಗ್ಬಿಡ್ಚ ಕಣೋ, ಸುಮ್ಮನೆ ಇರೋ. ತಿಂತಾ ಇರೋ ಬಾಯಲ್ಲಿ ನೀರು ಬತ್ತೈತೆ, ಇನ್ನೂ ತಿಂದಿಲ್ಲ. ಹುಡುಗಿ
ಮಣ್ಣಲ್ಲಿ ಮಾಡಿರೋದು. ಯಾರು ಇನ್ನೂ ಬೆಂಕಿ ಹಾಕಿ ಹೋಗೋರೆ, ನಮ್ಮದು ಬೆಂಕಿ ಹಾಕ್ಬಿಟ್ಟವ್ರೆ ಅಂತ ಏನಾದ್ರು ಬಂದಿರ್ಬಿಟ್ಟಾರಪ್ಪ ಅಂತ ಭಯ ನಮಗೆ. ಸರಿಯಾಗಿ ಉರಿತೈತೆ, ಅದು ಯಾವೊಂದು ಬೆಂಕಿ ಹಾಕುವ ನಾವು ಗೊತ್ತಿಲ್ಲ ನಮಗೆ. ನಾವು ಬೇರೆ ಇಲ್ಲಿ ಬೆಂಕಿ ಹಾಕೊಂಡು ಕೂತಿದ್ದೀವಿ. ಈ ಬೆಂಕಿ ನೋಡುವಾಗ ಸಾಮಾನ್ಯವಾಗಿ ಕೆಲವೊಂದು ಘಟನೆಗಳು ನೆನಪಾಗ್ತವೆ. ಸೊ ಅಂಥ ಘಟನೆಗಳನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಸೊ ಅಂಥದ್ದು ಎಂಥದ್ದಾದರೂ ಒಂದು ಘಟನೆ ನಿಮಗೆ ನೆನಪಿದ್ರೆ, ಅಕಸ್ಮಾತ್ ಈ ಬೆಂಕಿ ನೋಡುವಾಗ ನೆನಪಾದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬೆಂಕಿ ನೋಡಿದಾಗ ಅನ್ಸೋದೊಂದು, ಜೀವನದಲ್ಲಿ ಬೆಂಕಿ ಆರಿಸೋದ್ಕಿಂತ ಬೆಂಕಿ ಇಡೋರೇ ಜಾಸ್ತಿ ಇರ್ತಾರೆ ಬದುಕಲ್ಲಿ. ಹಿಂಗೆ ಜೀವನ ನೋಡಿ. ನಮ್ಮ ಏನಪ್ಪ ಇದು ಗುಂಡು, ನಮ್ಮ ಗುಂಡಣ್ಣ ಈಗ ಮನೆ ಕಳಿದ್ದಾನೆ. ಇವಾಗ ಗುಂಡಣ್ಣಗೆ ಗೊತ್ತಿವಾಗ ಮನೆ ಕರ್ಕೊಂಡೋಗಲ್ಲ ನಮ್ಮನ್ನು, ಇಲ್ಲೇ ಫಿಕ್ಸ್ ಆಗಿಬಿಡೋಣ ಅಂತ ಗುಂಡಣ್ಣ ಆಟೋದೊಳಗೆ ಮನೆ ಕಂಬಿಟ್ಟಿದ್ದಾನೆ. ಎಲ್ಲ ಅರ್ಧ ಕೆಲಸ ಆಯಿತು, ಸರಿಯಾಗಿ ಹಾಕಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಫೈರಿಂಗ್ ಹಾಕಬೇಕಾಗುತ್ತೆ. ಅದಕ್ಕೆ ಎತ್ಕೊಂಬಿಟ್ಟು ಸಾಯಂಕಾಲ ಬೇರೆ ಆಗೋಯ್ತು, ಬಂದಿದ್ದೆ ಲೇಟ್ ಆಯಿತು. ಸೊ ಅದಕ್ಕೆ ವಾಪಸ್ ಹೊರಟಿದ್ದೀನಿ. ಅವಲಕ್ಕಿ ಬೆಳಗ್ಗೆ ಮಾಡಬೇಕಾಗಿರೋದನ್ನ ರಾತ್ರಿಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಏನೂ ಮಾಡಲೇ ಇಲ್ಲ. ಸೊ ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಫೈರಿಂಗ್ ಹಾಕಿ ಬಂದು ಸಾಕಾಗಿದೆ. ಹಾಗಾಗಿ ಇವಾಗ ಬೆಳಗ್ಗೆ ಮಾಡಬೇಕಾಗಿರೋ ಅವಲಕ್ಕಿ ಇವಾಗ ಮಾಡ್ತಾಯಿದ್ದೀನಿ. ಗುಂಡ ಏನು ಮಾಡ್ತಾವ ನೋಡು. ಪಾಪ ಅವನಿಗೂ ಹಾಲಿಲ್ಲ ಪಾಪ, ಅದಕ್ಕೆ ಹಾಲು ಕಾಯಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಅವಲಕ್ಕಿ ಚೆನ್ನಾಗಿ ನೆಂದೋಗ್ಬಿಡ್ತು, ಬಟ್ ಚೆನ್ನಾಗಿದೆ. ಮೊಟ್ಟೆ ಹಾಕ್ಬಿಟ್ಟು ಮಾಡಿರೋವಂಥದ್ದು. ಸೊ ಮೊಟ್ಟೆ ಹಾಕ್ಬಿಟ್ಟು ಅವಲಕ್ಕಿದು ಒಂದು ಉಪ್ಪಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ ಒಂದು ಸಾರಿ. ಮೊಟ್ಟೆ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಆ್ಯಡ್ ಮಾಡಬೇಕು, ಅವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಅವಲಕ್ಕಿ ಉಪ್ಪಿಟ್ಟಿಗೆ ಮೊಟ್ಟೆ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.